ಅಲ್ಲಿಂದ ಇದಾಗಿ ಹೀಗೆ ಹೋಗುತ್ತೆ. ಇದು ಎಕ್ಸಿಟ್ ಪಾಯಿಂಟ್ ಅದರದ್ದು. ಇಲ್ಲಿ ಚೆನ್ನಾಗಿ ಒಂದು ಗಿಡ ಇತ್ತು, ಈ ಥರ ಆಗಿದೆ ನೋಡಿ. ಈಗ ನಿನ್ನೆ ನವಂಬರ್ 1 ನಮ್ಮದು ವಿವಾಹ ವಾರ್ಷಿಕೋತ್ಸವ ಇತ್ತು. ಅಂದ್ರೆ 26 ವರ್ಷ ಆಗಿ 27 ವರ್ಷ ಸ್ಟಾರ್ಟ್ ಆಗಿದೆ. 27 ವರ್ಷದಿಂದ ನಾನೇನಂತಂದ್ರೆ 26 ವರ್ಷದಿಂದ ಅಕ್ಟೋಬರ್ನಲ್ಲಿ ಈ ಥರ ನೀರು ಹರಿಯೋದು ನೋಡಿದ್ದಿಲ್ಲ ನಾನು. ಈಗ ಹರಿತಾ ಇದೆ ನೋಡಿ. ಏನು ಪೊಲ್ಯೂಷನ್ ಎಲ್ಲಿ ಮಟ್ಟ ಬಂತಂತಂದ್ರೆ ಅದು ಗೊತ್ತಾಗುತ್ತೆ. ಕೆರೆಯ ಕೊನೆ ಭಾಗ. ಅಪ್ ಟು ಬ್ರಿಮ್ ಪೂರ್ತಿ ತುಂಬಿಬಿಟ್ಟದ. ತುಂಬಿ ಕೋಡಿ ಹೊರಗೆ ಆಯ್ತದ, ನೀರೆಲ್ಲ ಹೊರಗೆ ಹೊಂಟದ ಮೇಲ್ಕೆ. ಈ ಕೊನೆ ಭಾಗದ್ದಾತ, ಮಧ್ಯ ಭಾಗದ್ದು ಮತ್ತು ಮೊದಲಿನ ಭಾಗದ್ದು ಒಂದಿಷ್ಟು ತೋರಿಸ್ತೀನಿ. ಇಲ್ಲೊಂದು ಹೈವೇಳೆ ಇತ್ತು, ಅಂದರೆ ದಾರಿ ಇತ್ತು. ದಾರಿ ನೋಡಿ ಯಾವ ಥರ ಮುಚ್ಕೊಂಡಿದೆ. ಸುಳ್ಳದದು. ನೇಚರ್ ಕ್ಲೇಮ್ ಬ್ಯಾಕ್ ಅಂತಾರಲ್ಲ, ಕರೆಕ್ಟು. ಪ್ರಕೃತಿ ತನ್ನದೆಲ್ಲ ಕಬಳಿಸ್ಬಿಡ್ತದೆ ಮನುಷ್ಯರ ಹಾವಳಿ ಇಲ್ಲ ಅಂದರೆ. ಪೂರ್ತಿ ಏನು ನೋಟ, ಮ್ಯಾಗ್ನಿಫಿಸೆಂಟ್ ವ್ಯೂ ಈ ತುದಿಯಿಂದ ಅಲ್ಲಿವರೆಗೆ. ದಾರಿ ಈ ಥರ ಆಗ್ಯಾವಂತಂದ್ರೆ ಜನ ಬಳಸೋದು ಬಿಟ್ರಂತ ಇವನ್ನ. ಬಳಸಕ್ಕನ್ನಕ್ಕೆ ಮಳೆ ಏನು ಅವ್ರಿಗೆ ಅವಕಾಶ ಕೊಟ್ಟಿರೋದಲ್ಲ, ಮಳೆ ಅವಕಾಶನೂ ಕೊಟ್ಟಿಲ್ಲ ಅವಕ್ಕೆ. ಇದು ನೋಡ್ರಿ, ಮುಟ್ಟಿದ ಮನೆ ಮುಳ್ಳು. ಇಷ್ಟುದ್ದನ ಮುಳ್ಳು ನೋಡಿದ್ದಿಲ್ಲ ನಾನು. ಯಾಕಂದ್ರೆ ಬೆಳಿಲಿಕ್ಕೆ ಬಿಡ್ತಿದ್ದಿಲ್ಲ, ಆಡು ಗೀಡೆಲ್ಲ ಏನಪ್ಪ ತಿಂದ್ಬಿಡ್ತಿದ್ವು. ವಾ, ಇಲ್ಲಿ ನೋಡಿ ಸ್ಪಷ್ಟ ಆಗಿದೆ. ಹೌದಾ ಬಿಡ. ಒಂಬತ್ತು 17 ಆಯ್ತು ಈಗ. ಸೂರ್ಯನ ಬೆಳಕು ಇದ್ರೂ ಸಹಿತ ಮೇಲೆ ಇರ್ತಾ ಇದೆ, ಆದರೂ ಸಹಿತ ನೋಡಿ ಇಲ್ಲಿ ಇನ್ನೂ ಇಬ್ಬನಿ ಮುಟ್ಟಿಲ್ಲ. ಯಾವ ಥರ ಇದೆ ಅಲ್ಲ, ನೇಚರ್ಸ್ ವಂಡರ್. ಕೆರೆ ನೋಟ ಈ ಸೈಡಿಂದ, ಆಗಲ್ಲ ಆ ಸೈಡಿಂದ ಬಂದಿತ್ತು, ಈ ಸೈಡಿಂದ. ಅದು ಕೆಳಗಿನ ಕೆರೆ, ಅದಕ್ಕೆ ನಾವು ಅವರೇ ಕೆರೆ ಅಂತೇವಿ. ಅದು ಪೂರ್ತಿ ತುಂಬಿದೆ ನೋಡಿ. ತುಂಬ ಉದ್ದಾಗಿದೆ, ಲೈನ್ ಇದ್ದಂಗಿದೆ ಅದು. ಇದು ಬಡ್ಡಿಗಿಟ್ಟಿ ದಂಡೆ ಮೇಲಿಂದ, ಎಲ್ಲ ಬಡಿಗಿರಿ ಅಂತಾರಲ್ಲ, ಅದ್ರ ದಂಡೆ ಮೇಲಿಂದ ಏನೋ ಇದತ್ತು ಶೂಟಿಂಗು. ಅದ್ಭುತ ನೋಟ. ಅಲ್ಲಿ ಆಗಲ್ಲ ಹುಲ್ಸ್ ಕಾಣ್ತೈತಿ, ಕಾಣಂಗಿಲ್ಲ. ಅದಕ್ಕೆ ಅನ್ನೋದು ಹಿರಿಯರು ಕಾದೆ ಮಾತಿದೆಯಲ್ಲ, ದೂರದ ಬೆಟ್ಟ ಕಣ್ಣಿಗೆ ನೋಡಿ ಅಂತ.
ನೋಡಿ ಅವೇನಂದರೆ ನೀಲಗಿರಿ ಗಿಡದ ಏನೋ ಬುಡದವರೆಗೂ ಬಂದಿದೆ ನೀರು. ಸುಮಾರು 3 ಮೀಟ್ರ್ ನೀರಿದೆ ಈಗ ಅದು ಆಳ. ಫೆಬ್ರವರಿ ಮಾರ್ಚಲ್ಲಿ ಕಡಿಮೆ ಆಗುತ್ತೆ. ಅವಾಗ ಒಂದು ಏನೋ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ದಾರಿ ಪೂರ್ತಿ ಬಂದಾಗಿದೆ. ಇದೆ ಬಡಿಗಟ್ಟಿ ಇದೇನೋ ದಂಡೆ ಮೇಲೆ ಏನೋ ಒಂಡೆ ಮೇಲಿನ ದಾರಿ ಹೋಗೋ ಲೆಕ್ಕ ಕಾಣಂಗಿಲ್ಲ. ಅದೆಲ್ಲಾದರೂ ಏನು ದಾರಿ ಇದೇ ಥರ ಇರೋದ್ರಿಂದ ಹೋಗ್ಬೋದು, ಸಾಹಸ ಮಾಡ್ಬೋದು. ಯಾಕೆ ಸಾಹಸ ಅಂದೆ ಅಂತಂದರೆ ಮೈಗೆಲ್ಲ ತರಿಸ್ಕೊಂತ ಮಾಡೋದು ಹಿಂಗೆ ಸಾಧಾರಣ ಮಂದಿ ಮಾಡೋಂಗಿಲ್ಲ, ತಲೆ ಕೆಡಿಸ್ಕೊಳಂಗಿಲ್ಲ ಆಗುತ್ತೆ. ಬ್ಯಾಕ್ ಟು ನಮ್ಮ ಕೆರೆಗೆ, ಬ್ಯಾಕ್ ಟು ಅವರ್ ಫಾಂಡ್. ಅದೇ ಕೊನೆ ಇಲ್ಲಿಂದ ಮಧ್ಯಭಾಗದಿಂದ ಇದೆ, ಇನ್ನು ಮಧ್ಯ ಇಲ್ಲ. ಅದರಿಂದ ಚೆನ್ನಾಗಿದೆ ಅಲ್ವಾ? ಅದೇ ನಮ್ಮ ದಾಮಣ್ಣ ಮಾವರದ್ದು ಗದ್ದೆ.